कांग्रेस विधायक प्रसाद अबैया ने कैबिनेट पुनर्गठन का समर्थन किया और मंत्री पद की आशंका व्यक्त की, लेकिन निर्णय हाईकमान पर छोड़ दिया। उन्होंने सामाजिक न्याय सुनिश्चित करने के लिए जनगणना के साथ जाति सर्वेक्षण की आवश्यकता पर जोर दिया। सिद्धारमैया के समावेशी मॉडल की राष्ट्रीय उदाहरण के रूप में प्रशंसा की। ನಿರ್ಧಾರನೇ ಅಂತಿಮ ಮತ್ತು ಇವತ್ತು ರೀಶಫಲ್ ಆಗ್ತದ ಬಿಡುತ್ತದ ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ನೋಡೋಣ. ರೀಶಫಲ್ ಆದರೆ ಖಂಡಿತವಾಗಿ ಕೂಡ ನಾವು ಒಂದು ಆಕಾಂಕ್ಷಿಯಾಗಿರ್ತೀವಿ, ಪ್ರಶ್ನೆ ಇಲ್ಲ. ಯಾಕಂತಂದರೆ ಈಗ ನನಗೂ ಇಲ್ಲಿ ಒಂದು 3 ಬಾರಿ ಇಲ್ಲಿಂದ ಈ ಭಾಗದ ಜನರ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನಮಗೂ ಒಂದು ಅವಕಾಶ ಸಿಕ್ಕರೆ ನಾವು ಕೂಡ ಏನಾದರೂ ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋಂಥದ್ದು ನಮಗೆಲ್ಲರಿಗೂ ಆಸೆ ಆಕಾಂಕ್ಷೆಗಳು ಇರ್ತವೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾನು ಬದ್ಧ. ನಿಮ್ಗೆ ಕೆಲವೊಬ್ಬರು ಶಾಸಕರು ಹೇಳ್ತಾ ಇದ್ದಾರೆ ಏನು ಮುಖ್ಯಮಂತ್ರಿ ಹುದ್ದೆ ಬದಲಾವಣೆ ಅಂತೇಳಿ, ಅಂದ್ರೆ ಮತ್ತೆ ಅದು ಶಾಂತ ಆಗಿತ್ತು ಮತ್ತೆ ಸ್ಟಾರ್ಟ್ ಆಗಿದೆ. ಇಲ್ಲ, ಅದು ಯಾರು ಹೇಳೋದು ಅವ್ರವ್ರ ವೈಯಕ್ತಿಕ ವಿಚಾರ ವಿನ ಪಕ್ಷದ ನಿರ್ಧಾರ ಅಂತೂ ಇಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಸರ್. ಇಲ್ಲ, ಅದು ಪಕ್ಷದ ಯಾವುದೂ ಆ ಥರದ ಚರ್ಚೆಗಳೇ ಆಗ್ತಾ ಇಲ್ಲ. KPCC ಅಧ್ಯಕ್ಷರದ್ದು ಕೇಳಬೇಕಿತ್ತಲ್ಲ ಸರ್. ಅಲ್ಲ, ಯಾವುದೂ ನಿರ್ಧಾರ ಇಲ್ಲ. ಇದು ಸುಮ್ಮನೆ ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರನೇ ನೋಡ್ತಾ ಇರೋದು ವಿನ ಅಲ್ಲಿ ನಮ್ಮ ಪಕ್ಷ ಮಟ್ಟದಲ್ಲಿ ಯಾವುದೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಈಗ ಜನಗಣತಿ ಮಾಡಲಿಕ್ಕೆ ಹೈಕಮಾಂಡ್ ಮತ್ತೆ ಸೂಚನೆ ಕೊಟ್ಟಿದೆ. ಇಲ್ಲ ಒಂದು ಕಡೆ CM ಅವ್ರ ನಿರ್ಧಾರಕ್ಕೆ ಹಿನ್ನಡೆ ಆಗ್ತದೆ. ಹಿನ್ನಡೆ ಅನ್ನುವಂಥ ಪ್ರಶ್ನೆ ಬರೋಂಗಿಲ್ಲ. ನೋಡ್ರಿ, ಈ ಜಾತಿ ಗಣತಿ ಜಾತಿದು ಸರ್ವೆ ಆಗಬೇಕು ಅನ್ನುವಂಥದ್ದು, ಜನಗಣತಿ ಜೊತೆಗೆ ಜಾತಿ ಗಣತಿನೂ ಕೂಡ ಆಗಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆಗಿತ್ತು. ಕಾರಣ ಅಂತಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಎಲ್ಲ ಸಮಾಜಕ್ಕೂ ಕೂಡ ಪ್ರಾಮುಖ್ಯತೆ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾಜ ನಿರ್ಮಾಣ ಆಗಬೇಕನ್ನುವಂಥದ್ದು ದೂರದೃಷ್ಟಿ ನಮ್ಮ ಪಕ್ಷದ್ದು. ಬಸವಣ್ಣನವರ ವಿಚಾರಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರರ ತತ್ವಗಳನ್ನು ಇಟ್ಕೊಂಡು ನಮ್ಮ ಪಕ್ಷ ಇವತ್ತು ಆ ಸಿದ್ಧಾಂತಗಳ ಮೇಲೆ ನಡೀತಾ ಇದೆ. ಖಂಡಿತವಾಗಿ ಕೂಡ ಇವತ್ತು ಯಾರು ಸಂಪೂರ್ಣವಾಗಿ ಸಮಾಜದಲ್ಲಿ ತೀರಾ ಕೆಳಮಟ್ಟದಲ್ಲಿದ್ದಾರೆ, ಭಾಳಷ್ಟು ಅವ್ರನ್ನ ಗುರುತಿಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಇದ್ದವರಿಗೂ ಕೂಡ ಅವ್ರಿಗೆ ಮೇಲೆತ್ತುವಂಥ ಕೆಲಸ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಸಮೀಕ್ಷೆ ಮಾಡಿದ್ದು ಹಿಂದೆ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವು ಕಡೆ ಕೂಗಿತ್ತು, ಈ ಸಮೀಕ್ಷೆಯಲ್ಲಿ ಸಾಕಷ್ಟು ಲೋಪವಾಗಿದೆ, ಅದಾಗಿದೆ, ನಮ್ಮಲ್ಲಿ ನಮ್ಮದು ಕನ್ಸಿಡ್ರೇಷನ್ ಆಗಿಲ್ಲ, ನಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗಬೇಕನ್ನುವಂಥದ್ದೆಲ್ಲ ಕೆಲವು ಸಮುದಾಯಗಳ ಒಂದು ಎಲ್ಲೋ ಒತ್ತಡನೂ ಕೂಡ ಇತ್ತು. ಇವತ್ತು ಸಮೀಕ್ಷೆ ಮಾತ್ರ ಖಂಡಿತವಾಗಿ ಪ್ರಾಪರಾಗಿ ಮಾಡಿದರು ಕೂಡ. ಇವತ್ತು ಅದು ಕೆಲವರು ಇವತ್ತು ನಮ್ಮ ಸಿದ್ದರಾಮಯ್ಯವರು ಕೇವಲ ಅಹಿಂದ ನಾಯಕರಂದ ತಕ್ಷಣ ಅಹಿಂದ ಸಮಾಜಕ್ಕೆ ಸೇರಿದವರಲ್ಲ.